ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಶ್ರುತಿ. ಇವತ್ತು ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸುದ್ದಿ ಯಾವುದು ಅಂತ ನೋಡೋ ಸಮಯ. ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸುದ್ದಿ ಆಗಿರೋದು ಮೂಡಾ ವಿಚಾರ ಇಟ್ಕೊಂಡು ಮತ್ತೊಂದು ಕಡೆ ದೋಸ್ತಿ ನಾಯಕರ ಪಾದಯಾತ್ರೆ ಆಗ್ತಾ ಇದ್ರೆ, ಇವತ್ತು ಕಾಂಗ್ರೆಸ್ ನಾಯಕರು ಅತಿ ದೊಡ್ಡ ಸಮಾವೇಶ ಮಾಡೋ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಸಾಂಸ್ಕೃತಿಕ ನಗರಿ ಮೈಸೂರು ತಮ್ಮ ತವರೂರಲ್ಲೇ ನಿಂತ್ಕೊಂಡು ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಬಿಜೆಪಿ ಜೆಡಿಎಸ್ಗೆ ಇವತ್ತು ಕೌಂಟರ್ ಮೇಲೆ ಕೌಂಟರ್ ಕೊಡಲಾಗಿದೆ ಕಾಂಗ್ರೆಸ್ ನಾಯಕರಿಂದ. ರಾಜಕೀಯ ಜೀವನ ತೆರೆದ ಪುಸ್ತಕ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಭ್ರಷ್ಟಾಚಾರ ಆರೋಪ ಮಾಡಿದವರಿಗೆ ಮಾತಿನ ಗುದ್ದು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ನಾನಿದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು. ರಿಪಬ್ಲಿಕನದಲ್ಲಿ ನಾಯಕರ ಟಾಪ್ 5. ದೋಸ್ತಿ ನಾಯಕರ ವಿರುದ್ಧ ಇವತ್ತು ಕಾಂಗ್ರೆಸ್ ನಾಯಕರು ಕೆಂಡ ಕಾರಿದ್ದಾರೆ. ಮೈಸೂರು ಸಿಎಂ ತವರೂರು ಅತಿ ದೊಡ್ಡ ವೇದಿಕೆ, ಅತಿ ದೊಡ್ಡ ಸಮಾವೇಶಕ್ಕೆ ಆ ಭಾಗದ ಜನ ಇವತ್ತು ಸಾಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆ ನಾಯಕರ ಮಾತಿನ ಮಲ್ಲಯುದ್ಧಕ್ಕೂ ಕೂಡ ಸಾಂಸ್ಕೃತಿಕ ನಗರಿ ಇವತ್ತು ಸಾಕ್ಷಿಯಾಗಿದೆ. ಹಾಗಾಗಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಇವತ್ತು ಸಿಎಂ ಆದಿಯಾಗಿ ಡಿಸಿಎಂ ತನಕ ಕೂಡ ಮುಗಿಬಿದ್ದಿದ್ದಾರೆ. ಅನೇಕ ವಿಚಾರಗಳನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ರು. ಪ್ರಶ್ನೆ ಇದ್ದಿದ್ದು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಬಂತಲ್ಲ, ಅದೆಲ್ಲದಕ್ಕೂ ಕೂಡ ಇವತ್ತು ತಕ್ಕ ಉತ್ತರ ಕೊಡೋದಕ್ಕೆ ಮುಂದಾದ್ರು. ನನ್ನ ರಾಜಕೀಯ ಜೀವನ, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ. ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖನೂ ಕೂಡ ನೋಡಿಲ್ಲ. ಅವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಶ್ರುತಿ. ಇವತ್ತು ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸುದ್ದಿ ಯಾವುದು ಅಂತ ನೋಡೋ ಸಮಯ. ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸುದ್ದಿ ಆಗಿರೋದು ಮೂಡಾ ವಿಚಾರ ಇಟ್ಕೊಂಡು ಮತ್ತೊಂದು ಕಡೆ ದೋಸ್ತಿ ನಾಯಕರ ಪಾದಯಾತ್ರೆ ಆಗ್ತಾ ಇದ್ರೆ, ಇವತ್ತು ಕಾಂಗ್ರೆಸ್ ನಾಯಕರು ಅತಿ ದೊಡ್ಡ ಸಮಾವೇಶ ಮಾಡೋ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಸಾಂಸ್ಕೃತಿಕ ನಗರಿ ಮೈಸೂರು ತಮ್ಮ ತವರೂರಲ್ಲೇ ನಿಂತ್ಕೊಂಡು ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಬಿಜೆಪಿ ಜೆಡಿಎಸ್ಗೆ ಇವತ್ತು ಕೌಂಟರ್ ಮೇಲೆ ಕೌಂಟರ್ ಕೊಡಲಾಗಿದೆ ಕಾಂಗ್ರೆಸ್ ನಾಯಕರಿಂದ. ರಾಜಕೀಯ ಜೀವನ ತೆರೆದ ಪುಸ್ತಕ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಭ್ರಷ್ಟಾಚಾರ ಆರೋಪ ಮಾಡಿದವರಿಗೆ ಮಾತಿನ ಗುದ್ದು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ನಾನಿದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು. ರಿಪಬ್ಲಿಕನದಲ್ಲಿ ನಾಯಕರ ಟಾಪ್ 5. ದೋಸ್ತಿ ನಾಯಕರ ವಿರುದ್ಧ ಇವತ್ತು ಕಾಂಗ್ರೆಸ್ ನಾಯಕರು ಕೆಂಡ ಕಾರಿದ್ದಾರೆ. ಮೈಸೂರು ಸಿಎಂ ತವರೂರು ಅತಿ ದೊಡ್ಡ ವೇದಿಕೆ, ಅತಿ ದೊಡ್ಡ ಸಮಾವೇಶಕ್ಕೆ ಆ ಭಾಗದ ಜನ ಇವತ್ತು ಸಾಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆ ನಾಯಕರ ಮಾತಿನ ಮಲ್ಲಯುದ್ಧಕ್ಕೂ ಕೂಡ ಸಾಂಸ್ಕೃತಿಕ ನಗರಿ ಇವತ್ತು ಸಾಕ್ಷಿಯಾಗಿದೆ. ಹಾಗಾಗಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಇವತ್ತು
ಸಿಎಂ ಆದಿಯಾಗಿ ಡಿಸಿಎಂ ತನಕ ಕೂಡ ಮುಗಿಬಿದ್ದಿದ್ದಾರೆ. ಅನೇಕ ವಿಚಾರಗಳನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ರು. ಪ್ರಶ್ನೆ ಇದ್ದಿದ್ದು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಬಂತಲ್ಲ, ಅದೆಲ್ಲದಕ್ಕೂ ಕೂಡ ಇವತ್ತು ತಕ್ಕ ಉತ್ತರ ಕೊಡೋದಕ್ಕೆ ಮುಂದಾದ್ರು. ನನ್ನ ರಾಜಕೀಯ ಜೀವನ, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ. ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖನೂ ಕೂಡ ನೋಡಿಲ್ಲ. ಅವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಶ್ರುತಿ. ಇವತ್ತು ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸುದ್ದಿ ಯಾವುದು ಅಂತ ನೋಡೋ ಸಮಯ. ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸುದ್ದಿ ಆಗಿರೋದು ಮೂಡಾ ವಿಚಾರ ಇಟ್ಕೊಂಡು ಮತ್ತೊಂದು ಕಡೆ ದೋಸ್ತಿ ನಾಯಕರ ಪಾದಯಾತ್ರೆ ಆಗ್ತಾ ಇದ್ರೆ, ಇವತ್ತು ಕಾಂಗ್ರೆಸ್ ನಾಯಕರು ಅತಿ ದೊಡ್ಡ ಸಮಾವೇಶ ಮಾಡೋ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಸಾಂಸ್ಕೃತಿಕ ನಗರಿ ಮೈಸೂರು ತಮ್ಮ ತವರೂರಲ್ಲೇ ನಿಂತ್ಕೊಂಡು ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಬಿಜೆಪಿ ಜೆಡಿಎಸ್ಗೆ ಇವತ್ತು ಕೌಂಟರ್ ಮೇಲೆ ಕೌಂಟರ್ ಕೊಡಲಾಗಿದೆ ಕಾಂಗ್ರೆಸ್ ನಾಯಕರಿಂದ. ರಾಜಕೀಯ ಜೀವನ ತೆರೆದ ಪುಸ್ತಕ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಭ್ರಷ್ಟಾಚಾರ ಆರೋಪ ಮಾಡಿದವರಿಗೆ ಮಾತಿನ ಗುದ್ದು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ನಾನಿದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು. ರಿಪಬ್ಲಿಕನದಲ್ಲಿ ನಾಯಕರ ಟಾಪ್ 5. ದೋಸ್ತಿ ನಾಯಕರ ವಿರುದ್ಧ ಇವತ್ತು ಕಾಂಗ್ರೆಸ್ ನಾಯಕರು ಕೆಂಡ ಕಾರಿದ್ದಾರೆ. ಮೈಸೂರು, ಸಿಎಂ ತವರೂರು, ಅತಿ ದೊಡ್ಡ ವೇದಿಕೆ, ಅತಿ ದೊಡ್ಡ ಸಮಾವೇಶಕ್ಕೆ ಆ ಭಾಗದ ಜನ ಇವತ್ತು ಸಾಕ್ಷಿಯಾಗಿದ್ದಾರೆ. ಮತ್ತೊಂದು ಕಡೆ ನಾಯಕರ ಮಾತಿನ ಮಲ್ಲಯುದ್ಧಕ್ಕೂ ಕೂಡ ಸಾಂಸ್ಕೃತಿಕ ನಗರಿ ಇವತ್ತು ಸಾಕ್ಷಿಯಾಗಿದೆ. ಹಾಗಾಗಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಇವತ್ತು ಸಿಎಂ ಆದಿಯಾಗಿ ಡಿಸಿಎಂ ತನಕ ಕೂಡ ಮುಗಿಬಿದ್ದಿದ್ದಾರೆ. ಅನೇಕ ವಿಚಾರಗಳನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ರು. ಪ್ರಶ್ನೆ ಇದ್ದಿದ್ದು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಬಂತಲ್ಲ, ಅದೆಲ್ಲದಕ್ಕೂ ಕೂಡ ಇವತ್ತು ತಕ್ಕ ಉತ್ತರ ಕೊಡೋದಕ್ಕೆ ಮುಂದಾದ್ರು. ನನ್ನ ರಾಜಕೀಯ ಜೀವನ, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ. ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ
ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖನೂ ಕೂಡ ನೋಡಿಲ್ಲ. ಅವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ.